ಆಶ್ಚರ್ಯ ಪಡ್ತೀರಿ. ಇಲ್ಲಿವರೆಗೆ ಈ ವಿಷಯದ ಬಗ್ಗೆ, ಮುಗಳಖೋಡದ ಮಠದ ಬಗ್ಗೆ ಯಾರೂ ವಿಡಿಯೋ ಮಾಡಿಲ್ಲ. ಉತ್ತರ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಮುಗಳಖೋಡ ಆಶ್ರಮದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ನನ್ನ ಚಾನಲ್ದೊಳಗೆ ಮಾಡಿ ಹಾಕೀನಿ. ಯಲ್ಲಾಲಿಂಗ ಮಹಾರಾಜರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಲ್ಲಿಂದ ಬಂದರು, ಈ ಮುಗಳಖೋಡದಾಗ ಯಾವ ರೀತಿ ನೆಲೆಸಿದ್ರು ಅನ್ನೋದನ್ನು ವಿವರವಾಗಿ ಹೇಳೇನೆ. ಈಗ ನಾನು ಹೇಳಬೇಕಂತಿದ್ದು ಅದರ ಇತಿಹಾಸ ಅಲ್ಲ, ಅದರ ಚರಿತ್ರೆ ಅಲ್ಲ, ಈಗಿರುವ ವರ್ತಮಾನ. ಅದು ವರ್ತಮಾನದ ಒಂದು ಭಾಗ. ನೀವು ಆಶ್ಚರ್ಯ ಪಡ್ತೀರಿ. ಇಲ್ಲಿವರೆಗೆ ಈ ವಿಷಯದ ಬಗ್ಗೆ, ಮುಗಳಖೋಡದ ಮಠದ ಬಗ್ಗೆ ಯಾರೂ ವಿಡಿಯೋ ಮಾಡಿಲ್ಲ. ಅಂಥ ಒಂದು ಹೊಸ ವಿಷಯವನ್ನು ಮುಗಳಖೋಡ ಮಠದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಮಠ ಮಂದಿರಗಳು ಅಂದ್ಕೂಡಲೇ ಆಸ್ತಿಕರು ಮಾತ್ರ ನಂಬ್ತಾರೆ, ನಾಸ್ತಿಕರು ನಂಬಂಗಿಲ್ಲ ಅನ್ನೋ ವಾದ ಐತಿ. ಆದರೆ ನಾ ಹೇಳೋ ವಿಷಯ ಆಸ್ತಿಕರು ನಂಬಬೇಕು, ನಾಸ್ತಿಕರು ನಂಬಬೇಕು. ಅಂಥ ವಿಷಯ ತೊಗೊಂಡು ಬಂದೇನೆ ಮುಗಳಖೋಡ ಮಠದ ಬಗ್ಗೆ. ಬರ್ರಿ ಹಂಗಾದ್ರೆ ನೋಡೋಣ ಏನಂತ ಅದ್ಭುತವಾದಂಥ ವಿಷಯ ಐತಿ. ಆಸ್ತಿಕರು ಮತ್ತು ನಾಸ್ತಿಕರು ಎಲ್ಲರೂ ನಂಬುವಂಥ ವಿಷಯ ಐತಿ. ನೋಡೋಣ ಬರ್ರಿ. ಏನಪ್ಪ ಅಂದ್ರೆ ಅಲ್ಲಿಯ ಗಾಡಿಗಳು ಮಾತಾಡ್ತಾವೆ. ಆಶ್ಚರ್ಯ ಆಕೈತಲ್ಲ ನಿಮಗೆ? ಬರ್ರಿ ಹೆಂಗಾದ್ರೆ ನೋಡೋಣ ಅವು ಗಾಡಿಗಳು ಏನೇನು ಹೇಳ್ತಾವು ಕೇಳೋಣ. ಇತರರಿಗೆ ಉಪಕಾರ ಮಾಡದಿದ್ದರೆ ಜೀವನವೇ ವ್ಯರ್ಥ. ಮೃಗಗಳಾದರೂ ಸತ್ತ ನಂತರ ಅವುಗಳ ಚರ್ಮ ಉಪಯೋಗಕ್ಕೆ ಬರುತ್ತದೆ. ಆದರೆ ಮಾನವ ಪರೋಪಕಾರ ಮಾಡದಿದ್ದರೆ ಮೃಗಗಳಿಗಿಂತಲೂ ಹೀನಾಯನಾಗುತ್ತಾನೆ. ಹಣದ ಜೊತೆ ಜನ ಇರಬಹುದು, ಆದರೆ ಒಳ್ಳೆಯ ಗುಣದ ಜೊತೆ ಭಗವಂತ ಸದಾ ಇರುತ್ತಾನೆ. ಕೋಣರಿಗೆ ಒಂದೇ ದಾರಿ, ಕೋಣ ಜಾಣರಿಗೆ ಎರಡು ದಾರಿ, ಜಾಣರಿಗೆ ಮೂರು ದಾರಿ. ನಮ್ಮ ಕೆಟ್ಟ ಕಾರ್ಯಗಳನ್ನು ತಪ್ಪಿಸುವುದು ಹಿತೈಷಿ. ಯಾರು ಸಜ್ಜನರ ಸಹವಾಸ ಇಷ್ಟಪಡುತ್ತಾರೋ ಅವರೇ ಬುದ್ಧಿವಂತರು. ಮಾನವರಿಗೆ ಪುಣ್ಯದ ಫಲ ಬೇಕು, ಆದರೆ ಪುಣ್ಯ ಕಾರ್ಯಗಳನ್ನು ಮಾಡಲು ಆಸಕ್ತಿ ಇರುವುದಿಲ್ಲ. ಪಾಪದ ಫಲ ಅವರಿಗೆ ಬೇಡ, ಆದರೆ ಪಾಪ ಕಾರ್ಯ ಮಾಡಲು ಅವರ ಮನಸ್ಸು ಯಾವಾಗಲೂ ಹೊಯ್ದಾಡುತ್ತಿರುತ್ತದೆ. ಮಾನವನಿಗೆ ಸ್ವಂತ ಬುದ್ಧಿಯು ಸುಖವನ್ನು ಕೊಡುತ್ತದೆ. ಹಿರಿಯರು ಹೇಳಿದ ಬುದ್ಧಿ ಅತಿ ಹೆಚ್ಚು ಸುಖವನ್ನು ಕೊಡುತ್ತದೆ. ಇತರರು ಹೇಳುವ ಬುದ್ಧಿಯು ನಾಶಕ್ಕೆ ಕಾರಣವಾಗುತ್ತದೆ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಕಷ್ಟವನ್ನು ದೂರ ಮಾಡಬಲ್ಲದು. ಒಂದು ಕ್ಷಣದ ದುಡುಕಿನಿಂದ ಇಡೀ ಜೀವನ ನಾಶವಾಗಬಹುದು. ಯಾವುದೇ ಒಂದು ವಸ್ತುವನ್ನು ಬೆಂಕಿ ಹೇಗೆ ಸುಟ್ಟು ಭಸ್ಮ ಮಾಡುತ್ತದೆಯೋ ಹಾಗೆಯೇ ದೇವರ ಮೇಲೆ, ಗುರುವಿನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಭಕ್ತಿ ಇದ್ದರೆ ನಮ್ಮ ಪಾಪಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಸಜ್ಜನರಿಗೆ ಕೋಪವು ಕ್ಷಣಕಾಲ ಇರುತ್ತದೆ, ಮಧ್ಯಮರಿಗೆ ಹಲವು ಗಂಟೆಗಳ ಕಾಲ ಇರುತ್ತದೆ, ಅಧಮನಿಗೆ ಹಗಲು ರಾತ್ರಿ ಕೋಪ ಇರುತ್ತದೆ, ನೀಚಾತಿ ನೀಚನಿಗೆ ಕೋಪವು ಸಾಯುವವರೆಗೂ ಇರುತ್ತದೆ. ನಿನ್ನ ದೃಷ್ಟಿಯಂತೆ ಸೃಷ್ಟಿ ಆಗಿದೆ. ಕಿವಿಗೆ ಶೋಭೆಯುಂಟಾಗುವುದು ಕುಂಡಲದಿಂದಲ್ಲ, ಜ್ಞಾನದ ಮಾತು ಕೇಳುವುದರಿಂದ. ಕೈಗೆ ಭೂಷಣ ಕಂಕಣದಿಂದಲ್ಲ, ದಾನ ಮಾಡುವುದರಿಂದ. ಸಜ್ಜನರ ಸಂಘಕ್ಕೆ ಶೋಭೆಯುಂಟಾಗುವುದು ಚಂದನದಿಂದಲ್ಲ, ಪರೋಪಕಾರದಿಂದ. ತಪ್ಪು ಹಾದಿಯಲ್ಲಿ 100 ಹೆಜ್ಜೆ ಹಾಕುವುದಕ್ಕಿಂತ ಸರಿಯಾದ ಹಾದಿಯಲ್ಲಿ 1 ಹೆಜ್ಜೆ ಹಾಕುವುದು ಲೇಸು. ಯಾರಿಗೂ ಯಾರೂ ಸಂಬಂಧವಿಲ್ಲ,
ಪರೋಪಕಾರಕ್ಕಾಗಿ ಗಿಡ ಮರಗಳು ಹಣ್ಣು ಹೂವು ನೆರಳು ಕೊಡುತ್ತವೆ. ಪರೋಪಕಾರಕ್ಕಾಗಿ ನದಿ ಹೊಳೆ ಹಳ್ಳಗಳು ಹರಿಯುತ್ತವೆ. ಪರೋಪಕಾರಕ್ಕಾಗಿ ಎಮ್ಮೆ ಆಕಳು ಹಾಲು ಕೊಡುತ್ತವೆ. ಪರೋಪಕಾರಕ್ಕಾಗಿ ಸಾಧು ಸಂತರು ತಪಸ್ಸು ಮಾಡುತ್ತಾರೆ. 6 ಅಡಿ ಉದ್ದದ ಮನುಷ್ಯನ ಘನತೆಯನ್ನು 4 ಇಂಚು ನಾಲಿಗೆ ನಿರ್ಧರಿಸುತ್ತದೆ. ದಾರಿ ಆಕಾಶದಲ್ಲಿಲ್ಲ, ದಾರಿ ಹೃದಯದಲ್ಲಿದೆ. ಭಾವವಿಲ್ಲದ ಪೂಜೆ, ಜ್ಞಾನವಿಲ್ಲದ ಭಕ್ತಿ, ಬೆಳಕು ಇಲ್ಲದ ಸೂರ್ಯನಂತೆ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿ ವಿರಕ್ತಿಗಳವರಿ ಜಗವೆಲ್ಲ ಮುಕ್ತಿ ಇರಲೆಂದ ಸರ್ವಜ್ಞ. ಜೀವನ ಯಾವುದೇ ಸವಾಲನ್ನು ಎದುರಿಸಲು ಅತ್ಯಂತ ಶ್ರೇಷ್ಠ ಅಸ್ತ್ರ ತಾಳ್ಮೆ. ಗುರುವಿನ ಮೇಲೆ ಭಕ್ತಿ ಉಳ್ಳವನಿಗೆ ಸ್ವರ್ಗ, ಹಣ, ಧಾನ್ಯ, ವಿದ್ಯೆ, ಮಕ್ಕಳು, ಸುಖ, ಸಂತೋಷ ಇವೆಲ್ಲವೂ ದೊರೆಯುವುದು. ನೀರಿನಿಂದ ದೇಹ ಶುದ್ಧವಾಗುತ್ತದೆ. ಸತ್ಯ ಹೇಳುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ತಪಸ್ಸಿನಿಂದ ಜೀವಾಮೃತ ಶುದ್ಧವಾಗುತ್ತದೆ. ಜ್ಞಾನದಿಂದ ಬುದ್ಧಿ ಶುದ್ಧವಾಗುತ್ತದೆ. ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವ ಹೋಗು ಮಾಡಿ ಹರೆಯ ವಹಿಸಿ ಕುರುಹ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ. ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬರಲು, ಬೀಗರಿಗೆ ನೀಡಿ ಯೋಗಿಗೆ ಇಲ್ಲ ಎಂದವಗೆ ಕಾಗೆಯ ಜನುಮ ಸರ್ವಜ್ಞ. ಬಂದು ಧೂಳಿನ ಕಣದಿಂದಲೇ ಸಮಗ್ರವಾಗಿ ಬ್ರಹ್ಮಾಂಡ ಲಕ್ಷಣವನ್ನು ಅರಿಯಬಹುದು. ಸಂತರು ಯಾವ ದಾರಿಯಲ್ಲಿ ಹೋಗಲು ಹೆದರುತ್ತಾರೋ ಆ ದಾರಿಯಲ್ಲಿ ಮೂರ್ಖರು ನುಗ್ಗುತ್ತಾರೆ. ಶಾಂತವಾಗಿರಿ, ಯಾಕೆಂದರೆ ನಾಣ್ಯಗಳು ಸದ್ದು ಮಾಡಿದಷ್ಟು ನೋಟುಗಳು ಸದ್ದು ಮಾಡುವುದಿಲ್ಲ. ಮೌಲ್ಯಯುತವಾದದ್ದು ಹಾಗೆಯೇ ಇರುತ್ತದೆ. ನೂರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ಮೊದಲು ನಿನ್ನನ್ನು ನೀನು ಗೆಲ್ಲು. ಅದೇ ನಿನ್ನ ವಿಜಯ. ಅದನ್ನು ಯಾರಿಂದಲೂ ಕಸಿದುಕೊಳ್ಳಲು ಆಗದು. ಗುರು ಸಿಗುವುದು ದುರ್ಲಭ, ಗುರು ಸಿಕ್ಕ ಬಳಿಕ ಬಹು ಲಾಭ. ಮರಗಳು ಸೂರ್ಯನ ತಾಪವನ್ನು ಅನುಭವಿಸುತ್ತಾ ಇತರರಿಗೆ ತಂಪಾದ ನೆರಳನ್ನು ಕೊಡುತ್ತವೆ. ಅದೇ ರೀತಿ ಉತ್ತಮ ಮನುಷ್ಯರು ತಾವು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಇತರರ ಒಳಿತಿಗಾಗಿ ಶ್ರಮಿಸುತ್ತಿರುತ್ತಾರೆ. ಮಾಡಿ ಉಣ್ಣು ಬೇಡಿದಷ್ಟು, ಮಾಡದೆ ಉಣ್ಣು ನೀಡಿದಷ್ಟು. ಮೇಘಗಳು ಯಾವುದೇ ಫಲವನ್ನು ಬಯಸದೆ ಸಸಿಗೆ ನೀರನ್ನು ಸುರಿಸುತ್ತವೆ. ಅದೇ ರೀತಿ ಪ್ರಜ್ಞಾವಂತರು ಯಾವುದೇ ಪ್ರತಿಫಲ ಬಯಸದೆ ತಮ್ಮ ಜ್ಞಾನವನ್ನು ಲೋಕಕ್ಕೆ ನೀಡುತ್ತಾರೆ. ಒದರಾಡಿ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಕರೆದು ದಾನವ ಮಾಡುವ ಕೈಗಳೇ ಶ್ರೇಷ್ಠ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ. ಹಾರಾಡಲಿ ಬಿಡಿ, ಆದರೆ ಅಲ್ಲೇ ಗೂಡು ಕಟ್ಟಲು ಅವಕಾಶವನ್ನು ನೀಡಬೇಡಿ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೋಟಿ ಕೋಟಿ ಜನ ಸತ್ತರು. ನಿನಗಾಗಿ ಸತ್ತವರಲ್ಲಿ ಒಬ್ಬರನ್ನೂ ನಾ ಕಾಣೆ ಗುಹೇಶ್ವರ. ನೋಡಿದ್ರಲ್ಲ ಗಾಡಿಗಳು ಏನೇನು ಹೇಳಿದವು. ನನ್ನ ಪ್ರಯತ್ನ ನಿಮಗೆ ಮೆಚ್ಚುಗೆ ಆದ್ರೆ ಸಾರ್ಥಕ ಆಕತಿ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ನಿಮ್ಮ ಇತರ ಭಕ್ತರಿಗೆ ಶೇರ್ ಮಾಡಿರಿ. ನಮಸ್ಕಾರ.